ಪರಮ ಪಾವನ ಪರಂಜ್ಯೋತಿ ಪ್ರಣವ ಸ್ವರೂಪ ಪರಶಿವಮೂರ್ತಿಯು ಕೈಲಾಸದಲ್ಲಿ ಕಡು ಸಂಭ್ರಮದಲ್ಲಿ ಕುಳಿತಿರಲು ಶಿವದ್ವೇಷಿ ಅಧಮ ದಕ್ಷಿಣ ಸಿರಹರಿದು ಹರಿದ ತಲೆಗೆ ಕುರಿತಲೇ ನೆಟ್ಟು ಅರಸಿ ವೀರೇಶನು ಹಿಂದಿರುಗುವ ಸಮಯಕ್ಕೆ ದೇವ ದುಂದುಬಿಗಳು ಮುಳುಗಿದವು. ತಾಳ ತಮ್ಮಟೆ ಕೊಂಬು ಕಹಳೆ ಸಾಂಬಾರ ನಾದಗಳು ಅಷ್ಟ ದಿಶಾವರನೆ ಭೇದಿಸಿ ಬೋರ್ಗರಿಸುತ್ತಿದ್ದವು. ನಂದಿ ಭೃಂಗಿ ಮೊದಲಾದ ದೇವಗಣಗಳು ಶ್ರೀ ವೀರೇಶನ ಸ್ತುತಿಯನ್ನು ಮಾಡಿದರು. ಅಗಸ್ತ, ದುರ್ವಾಸ, ಕಾರ್ಗಯ, ಆತ್ರೇಯ ಮುಂತಾದ ಋಷಿಮುನಿಗಳು ಮಂಗಳ ಮಂತ್ರೋಚ್ಚಾರ ಮಾಡಿದರು. ಈ 7 ತಾರೆಗಳು ಒಟ್ಟಿಗೆ ಸೇರಿ ಈ ಕಾಲಿನ ಹೆಜ್ಜೆಗೆ ಗೆಜ್ಜೆಯ ಧ್ವನಿ ಮಾಡಿದ ಸ್ವಲ್ಪ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷ ಗಂಧರ್ವ ಭೂತ ಪ್ರೇತ ಪಿಸಾಚಿ ಸಾಕಿನಿ ಡಾಕಿನಿ ಮುಂತಾದ ದೈತ್ಯ ಗಣಗಳು ಕುಣಿದು ನಲಿದಾಡಿದವು. ನೈಋತ್ಯ ಪಶ್ಚಿಮ ವಾಯುವ್ಯ ಕುಬೇರ ಈಶಾನ್ಯ ಸಪ್ತ ಋಷಿಗಳು ವೇದಘೋಷ ಕಂಠಾನಾದ ಜೈ ಜಯಕಾರಗಳೊಂದಿಗೆ ಪೂರ್ಣ ಕುಂಭ ಹಿಡಿದು ನಡಿತಂದು ಈ ಕಡುಗಲಿ ವೀರೇಶನ ಅಡಿದಾವರಿಗಳಿಗೆ ನೀರು ಕರಪೆಡೆದು ಕರೆದೊಯ್ದರೆ ಶಿವನು ಕ್ಷೀಣರಾಗಿ ಎಲ್ಲೋ ಕುಮಾರ ಶ್ರೀ ವೀರಭದ್ರ ಈ ನಿನ್ನ ಕಡು ಸಂಭ್ರಮವನ್ನು ಕಂಡು ಸಂತೋಷ ಪಡಬಲ್ಲ ನಿನ್ನ ತಾಯಿ. ದಕ್ಷ ಪುತ್ರಿ ದಾಕ್ಷಾಯಿಣಿಯು ಆದ ಕಾರಣ ಸತಿ ಇಲ್ಲದ ಮನೆಯು ಸ್ಮಶಾನವೆಂದು ತಿಳಿದು ಸತಿಗೂಡ ಬರುವೆನೆಂದು ಗತಿಗೊಂಡು ದಟ್ಟನೆ ಎದ್ದು ಬಂದು ತುಂಗಭದ್ರ ತಟಾಕದಲ್ಲಿ ಮೆರೆಯುವಂತ ಹೇಮಕೂಟದಲ್ಲಿ ದಿಶೆಗಳನ್ನೇ ಭಂಗ ಮಾಡಿ ಪಟ್ಟ ಪದ್ಮಾಸನ ಹಾಕಿ ಸಿದ್ಧರ ಅಧಿಪತಿ ಕವಿ ಸಿದ್ಧನಿ ಮಾಡಿದ ನಮ್ಮ ಪರಶಿವಮೂರ್ತಿಯು ಭೂತ ವೇತಾಳ ಕಾಳಿ ಕಾಮಿನಿ ಭೈರವಿ ಮಾರಿ ಮಸನಿ ಅಷ್ಟ ದುರ್ಗರ ಕಾವಲಿರಿಸಿ ನಮ್ಮ ಪರಶಿವನ ತಪಸ್ಸಿಗೆ ಕುಂತನ ಪರ್ದ್ರ ಗಿರಿಜಾದೇವಿಯು ದಕ್ಷ ಕುಂಡಲಿ ಬಿದ್ದ ದಾಕ್ಷಾಯಿಣಿಯು ಮುಂದೆ ಗಿರಿರಾಜ ಮೇನಕಿಯರ ಮಗಳಾಗಿ ಜನಿಸಿ ಬಂದು ಬಿದಿಗೆಯ ಚಂದ್ರನಂತೆ ಬೆಳೆಯುತ್ತಿದ್ದಳು. ಅವಳು ಬೆಳೆದಿದ್ದು ಏನು ಚಂದ, ಬೆಳೆದು ಯೌವನದ ವಯಸ್ಸಿಗೆ ಬರಲು ಆಗ ತಂದೆಯಾದ ಗಿರಿರಾಜನಿಗೆ ಗಿರಿಜಾದೇವಿಯ ಮದುವೆಯ ಚಿಂತೆಯಲ್ಲಿರುವಾಗ ಗಿರಿಜಾದೇವಿಯು ಬಂದು, ಏ ತಂದೆ, ಈ ಶಿವನಲ್ಲದೆ ಮಿಕ್ಕ ದೇವತೆಗಳೆಲ್ಲರೂ ಅಣ್ಣ ತಮ್ಮಂದರು. ಈ ದಾನವರೆಲ್ಲರೂ ನನ್ನ ದಾಸರು. ಮಾನವ
ಸಾರಿ ಸಾರಿ ಹೇಳಲು ಆಗ ಗಿರಿರಾಜನು, ಅಮ್ಮ ಮಗಳೇ, ಈ ಪರಶಿವನಲ್ಲೇನಿದೆ, ಇವನಿಗೆ ಮನೆಯಲ್ಲಿ ಸ್ಮಶಾನವಾಸಿ, ತಿನ್ನಲು ಭಿಕ್ಷಾನ್ನ, ಹತ್ತಿ ಮುಂದೆ ಸಾಗಲು ಮುದಿಯತ್ತು, ಇವನಿಗೆ ಉಡಲು ಹುಲಿಮಗನು. ಇಂತಹ ಪರಶಿವನಿಂದ ನಿನಗೆ ಆಗುವುದೇನಿದೆ? ಯೋಚಿಸಿ ನೋಡು ಎಂದು ಹೇಳಲು ಆಗ ಗಿರಿಜಾದೇವಿಯು, ಶಿವ ಶಿವ ಶಿವನಿಂದೇನು ಕೇಳಲಾರೆ ಎಂದು ಹಿಮಗರಿಯ ಕಾಡು ಸೇರಿ ಸಿರಿ ಸಂಪದವ ತರಿದು, ಯಾರ ಮಡಿಯಲಿಟ್ಟು ಅನ್ನ ಆಹಾರ ತರಿದು, ಗಾಳಿ ನೀರು ನೆರವಿನಲ್ಲಿ ನೀರೇ ಮಹಾತಾಯಿ ಪಂಚಾಗ್ನಿಯಲ್ಲಿ ಕಾವಲನ್ನಾಗಿ ಮಾಡಿ ಈ ನಮ್ಮ ಪರಶಿವನನ್ನು ಪಡೆಯಲು ತಪಸ್ಸನ್ನು ಮಾಡಲು ಸಿದ್ಧರು. ಇವನು ಹೇಮಕೂಟದಲ್ಲಿ, ಶಕ್ತಿಯು ಹಿಮಾಚಲದಲ್ಲಿ, ಇವರಿರುವರಲ್ಲಿ ಭಿನ್ನ ಮಾತಾಗ ಪ್ರಪಂಚವು ನಿಷ್ಕ್ರಿಯವಾಯಿತು. ವಾರಗಳು ಕಳೆದವು, ತಿಂಗಳುಗಳು ತುಂಬಿದವು, ವರ್ಷಗಳು ಉರುಳಿದವು. ಆದರೂ ಪರ್ವತ ರಾಜನ ಪುತ್ರಿಯ ತಪಸ್ಸು ಉಗ್ರವಾಯಿತೇ ಹೊರತು ವ್ಯರ್ಥವಾಗಲಿಲ್ಲ. ಆಗ ನಮ್ಮ ಕಾರುಣ್ಯ ಮೂರ್ತಿಯಾದ ಪರಶಿವ ಮೂರ್ತಿಯು ಗಿರಿಜಾದೇವಿಯ ತಪಸ್ಸನ್ನು ಪರೀಕ್ಷಿಸಲೇಬೇಕೆಂದು ಗಿರಿಜಾದೇವಿಯ ಸಮ್ಮುಖದಲ್ಲಿ ಬಂದು ನಿಂತು ಒಂದು ವೇಷವನ್ನು ಧರಿಸಿ, ಕೆಲವು ತ್ರಿಪುರ ಸುಂದರಿ, ನೀನು ಯಾರಿಗಾಗಿ ತಪಸ್ಸು ಮಾಡುತ್ತೀಯೋ? ಅವನಲ್ಲೇನಿದೆ? ಅವನು ಕಾಮನನ್ನು ಕೊಂದ ನಿಷ್ಕರುಣೆ, ವೇದಾಗಮ ಉಪನಿಷತ್ತುಗಳ ಕಟ್ಟಡಿಗೆ ನಿಲುಕದ ನಾಸ್ತಿಕ, ಬೇಡರ ಕಣ್ಣಪ್ಪಳೊಂದಿಗೆ ಮಾಂಸ ತಿಂದ ಮಾಂಸಾಹಾರಿ, ಸಿರಿಯಾಳು ಶಕ್ತಿ ನಿಂಬೆಕ್ಕರ ಮಕ್ಕಳ ಮಾಂಸದ ರುಚಿ ನೋಡಿದ ಕಟುಕ, ಅವನಲ್ಲೇಕೆ ಅನಿಸುತ್ತದೆ? ಬಿಡು ಬಿಡು, ನೀನೊಪ್ಪಿದರೆ ಸಕಲ ಐಶ್ವರ್ಯ ಯುಕ್ತನಾದ ಕುಬೇರನಿಗೆ ನನಗೆ ತರುವೆ. ಲಕ್ಷ್ಮಿ ಸಮೇತನಾದ ವಿಷ್ಣುವಿನ ಸಾಮಾನ್ಯನೇ, ಸೃಷ್ಟಿಕರ್ತನಾದ ಬ್ರಹ್ಮಣನ ಕಡಿಮೆ ಎಂದು ಕೇಳಲು ಆಗ ಗಿರಿಜಾದೇವಿಯ ಗಿರಿಗಣ್ಣ ನೋಟಕ್ಕೆ ಸಪ್ತ ಸಮುದ್ರಗಳು ಕಲಕಲನೆ, ಭೂಮಿಯ ಬಿರಿಯಿತು, ಆಕಾಶವು ಕಥಕಥನೇ ನಡುಗಿತು. ಆದರೂ ಒಟ್ಟು ವೇಷ ಧರಿಸಿದ ಶಿವನು ಪ್ರತಿಯೊಡಲಿಲ್ಲ. ಅದನ್ನು ಕಂಡು ಇದು ಯಾವುದೋ ಮಾಯಾವಿ ಇರಬಹುದೆಂದು ಗಿರಿಜಾದೇವಿಯು ತನ್ನ ಕೈಯಲ್ಲಿದ್ದ ವಿಭೂತಿಯನ್ನು ಒಡೆಯಲು ಆಗ ಒಟ್ಟು ವೇಷವನ್ನು ಮರೆ ಮಾಡಿ ದಿಗ್ಗ ವೇಷವನ್ನು ತೋರಿದಾಗ, ಗಿರಿಗಣ್ಣ ಮರೆ ಮಾಡಿ ಕುಡಿನೋಟ ಬೀರಿದಾಗ, ಗಿರಿಜಾದೇವಿಯ ಕೈಯಲ್ಲಿದ್ದ ಪುಷ್ಪರಾಶಿ ಇದೋ ಈ ಪರಶಿವನ ಪಾದ ಸೇರಿತು. ಮನಸ್ಸು ಬೆರೆಯಿತು. ಉಗ್ರ ಜ್ವಾಲೆಯಿಂದ ಕಬರಿ ಹೋದ ಕಾಡು ಮತ್ತೆ ಚಿಗುರಿತು. ವಾಯು ಸುಗಂಧವನ್ನೇ ಹೊರತುಕೊಂಡ, ಕರುಣ ಪನ್ನೀರು ಸುರಿಸಿದ. ದೇವೇಂದ್ರ ಬ್ರಹ್ಮ ಶುಕ್ರ ಭಾರ್ಗವರು ಮುಂದಾಗಿ ಗಿರಿರಾಜನಿಗೆ ಕನ್ಯಾರ್ಥಿಯಾಗಿ ಬಂದರು. ಆಗ ಲಕ್ಷ್ಮೀ ಸರಸ್ವತಿಯರು ಅದರೊಳಗಿದ್ದರಾದರು. ಆಗ ಎಲ್ಲಿ ನೋಡಿದರಲ್ಲಿ ಈ ಕೊಣ್ಣೂರ ಗ್ರಾಮದ ತುಂಬೆಲ್ಲ ಮದುವೆಯ ಸಂಭ್ರಮವೇ ಸಂಭ್ರಮ. ಹೀಗಿರುವಾಗ ಆದಿಶಕ್ತಿ ಜಗನ್ಮಾತಾ ಪಾರ್ವತಾ ದೇವಿಯ ಕೊರಳಿಗೆ ಪರಶಿವನ ನಿತ್ಯಾತ್ಮ ಜ್ಯೋತಿ ಎಂಬ ತಾಳಿ ಬೆಳಗಿತ್ತಪ್ಪ ದೇವ. ಆಗ ಎಲ್ಲರೂ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಎಂದು ಜಯಕಾರ ಮಾಡಿದರು. ಗಿರಿಜಿಗೆ ಅತ್ತಿಯರಾದ ತುಳಸಿಯ ಅರುಂಧತಿ ದೇವಿಯರು ರಣ್ಣ ಕನ್ನಡಿಯ ಹೊಣ್ಣ ಕಳಸವನ್ನಿತ್ತು ಮುತ್ತಿನ ಆರತಿಯನ್ನು ಬೆಳಗಿ ರಕ್ತ ಕೆಚ್ಚಿದ ಸಿಂಹಾಸನದ ಮೇಲೆ ಕೂಡಿಸಿ ಭೂಮಳಗರಿದರು. ಕಲ್ಯಾಣ ವಹಿಸಿದ ಪುತ್ರ ರಮಣ ಜನಕಮಲ ವಿಪರೀತ ನಾಯಕ ಹರಿಹರ ನವಬ್ರಹ್ಮರೋಳ ಮೇಲಾಗಿ ಸರಿ 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 ಅನ್ನೋರು ಸ್ವಲ್ಪ ಶ್ರೀ ವೀರಭದ್ರ ಕಡೆ